ಹಾಗಾಗಿ ಈ ದಿನ ಸಂಜೆ ಹೊತ್ತಿಗೆ ಜುಮಾ ಮಸೀದ್ ಪಕ್ಕದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತದೆ. ಅದರಲ್ಲಿ ವಿಕ್ಟಿಮ್ ರಜೀಮ್ ಜಮಾದಾರ್, ಇವನಿಗೆ ಕೆಲವು ದುಷ್ಕರ್ಮಿಗಳು ತಲೆ ಮೇಲೆ ಒಂದು ಸ್ಟೋನ್ ಸ್ಲ್ಯಾಬ್ ಮತ್ತೆ ಗ್ಲಾಸ್ ಪೀಸಸ್ ಸಾರಥಿ ಸ್ಪಾಟ್ ಅಲ್ಲಿ ಕಾಣಿಸ್ಕೊಳ್ತಾ ಇದೆ. ತಲೆ ಮೇಲೆ ಹಾಕಿದ್ದಕ್ಕೆ ಇದು ಕೊಲೆ ಆಗಿರೋದು ಮೇಲ್ನೋಟಕ್ಕೆ ಕಲ್ಲೆತ್ತಿ ಹಾಕಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರಲ್ಲಿ ಇನ್ನೂ FIR ರಿಜಿಸ್ಟರ್ ಆಗ್ಲಿಕ್ಕೆ ಇದೆ. FIR ಆದ ನಂತರ ಈಗಾಗಲೇ ನಾವು ಮುಂದಿನ ಸಸ್ಪೆಕ್ಟ್ಸ್ ಯಾರಿದ್ದಾರೆ, ಯಾರ ವಿಚಾರದಲ್ಲಿ ಆಗಿರಬಹುದು ಅದರ ಬಗ್ಗೆ ಈಗಾಗಲೇ ನಮ್ಮ ತನಿಖೆ ಶುರುವಾಗಿದೆ. FIR ರಿಜಿಸ್ಟರ್ ಆಗಿ ಮಾಡ್ಲಿಕ್ಕೆ ಅವರು 4 ಮಂದಿ ಮೇಲೆ ಡೌಟ್ ಇದೆ. ಅದು ನೋಡ್ರಿ, ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಪ್ರಕಾರ ನಾವು FIR ರಿಜಿಸ್ಟರ್ ಮಾಡ್ತೀವಿ. FIR ರಿಜಿಸ್ಟರ್ ಮಾಡಿದ ನಂತರ ಅದು ತನಿಖೆ ಮಾಡ್ತೀವಿ. ಬಟ್ ಅಷ್ಟರಲ್ಲಿ ಈಗಾಗಲೇ ಏನು ಕಂಡು ಬಂದಿದೆ, ಏನು ತಿಳಿದು ಬಂದಿದೆ, ಅದರ ಮೇಲೆ ಈಗಾಗಲೇ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಅದು ಈಗಲೇನು ಹೇಳಲಿಕ್ಕೆ ಆಗಲ್ಲ. ಅದು ಯಾವ ರೀತಿ ಘಟನೆ ಆಗಿದೆ, ಏನೇ ನಮ್ಮ ಸಸ್ಪೆಷನ್ ಇದೆ, ಅದು ಫಸ್ಟ್ ನಾವು ಕನ್ಫರ್ಮ್ ಮಾಡಬೇಕು. ಈಗಲೇನು ಹೇಳಕ್ಕೆ ಆಗಲ್ಲ. ಇವರು ಅದು ತಿಳ್ಕೊಬೇಕಾಗುತ್ತೆ. ಶಾಂತಿ ಕದಡು ಯತ್ನ ಅಂತ ನೋಡಿ, ಒಂದು ಘಟನೆ ನಡೆದಿದೆ, ನೋಡೋಣ ಯಾವ ಕಾರಣಕ್ಕೆ ಆಗಿದೆ. ಅದಾದ ನಂತರ ಹೆಚ್ಚಿನ ಕಮೆಂಟ್ ಮಾಡಬಹುದು.